ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಶುಕ್ರವಾರ. ಸೊ ಬೆಳಿಗ್ಗೆ 4:15ಗೆ ನಾನು ಎದ್ದಿದ್ದೀನಿ. ಸೊ ಏನಕ್ಕೆ ಇಷ್ಟು ಬೇಗ ಅಂತ ಅಂದರೆ ಬೇಗ ಬೇಗ ಪೂಜೆ ಮಾಡೋಣ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಬೇಗ ಎದ್ದಿದ್ದೀನಿ. 4:15 ಆಗಿದೆ. ನಾನು 5:30 ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಬೇಕು. ಸೊ ನೋಡಿ, ಮನೆ ಅವಸ್ಥೆ ಹೇಗಿದೆ, ಮಡಚಿಟ್ಟಿರೋ ಬಟ್ಟೆ ಎಲ್ಲ ಹಾಗೇ ಇದೆ, ಅಲ್ಲಲ್ಲೇ ಇದೆ. ಇವಾಗ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲದನ್ನು ಮಾಡಬೇಕು. ಸೊ ಅದಕ್ಕೆ ನಿನ್ನೆ ನೈಟೇ ಕಸ ಎಲ್ಲ ಗೂಡಿಸ್ಬಿಟ್ಟು ಮಲ್ಕೊಂಡಿದ್ದೆ. ಸೊ ಇವಾಗ ಬರೀ ಒರೆಸೋದಷ್ಟೇ ಕೆಲಸ ಇರುತ್ತೆ. ಬೆಳಗ್ಗೆ ಸ್ವಲ್ಪ ಕೆಲಸ ಇಟ್ಕೊಂಡ್ರೆ ಬೇಗ ಪೂಜೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ನೈಟೇ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ, ಅಡುಗೆ ಮನೆ ನಾರ್ಮಲ್ ಡೈಲಿ ಕ್ಲೀನ್ ಮಾಡ್ತೀನಿ. ಸೊ ಗುಡಿಸಲ್ಲ, ಮನೆ ಗುಡಿಸೋದೆಲ್ಲ ಮಾಡಲ್ಲ. ಸೊ ಇವತ್ತು ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅನ್ನೋದಕ್ಕೋಸ್ಕರ ನೈಟೇ ಎಲ್ಲ ಗುಡಿಸಿ ಮಲ್ಕೊಂಡಿದ್ದೆ. ಸೊ ಒರೆಸೋದು ಕೂಡ ಕೆಲವರು ನೈಟಲ್ಲೇ ಒರೆಸ್ತಾರೆ, ಬಟ್ ಅದೇನೋ ನನಗೆ ಕಂಫರ್ಟಬಲ್ ಅಂತ ಅನಿಸಲ್ಲ. ಸೊ ತಿರ್ಗಾ ಮಲ್ಕೊಂಡು ಎದ್ದು ಅದೆಲ್ಲ ಒಂಥರ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲ ಓಡಾಡ್ತೀವಿ, ಮನೆಯೆಲ್ಲ ಓಡಾಡ್ತೀವಿ ಮಲ್ಕೊಂಡಿದ್ದು. ಸೊ ಹಂಗಾಗಿ ಬೇಡ, ಬೆಳಗ್ಗೆಲೇ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ನೈಟು ಕಸ ಮಾತ್ರ ಗುಡಿಸ್ಬಿಟ್ಟು ಇವಾಗ ಒರೆಸ್ಕೊತಾ ಇದ್ದೀನಿ. ಸೊ ಈಗ ಮನೆಯೆಲ್ಲ ಒರೆಸಿದ್ದಾಯಿತು. ಈಗ ಸ್ನಾನ ಎಲ್ಲ ಮಾಡ್ಕೊಬಂದು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ಇವತ್ತು ಶುಕ್ರವಾರ, ಉಪ್ಪಿನ ದೀಪ ಹಚ್ಚೋಣ, ಸೊ ಇವತ್ತಿಂದ ಶುರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಮೊದಲು ಕೂಡ ಒಂದು 5 ವಾರಗಳು ಮಾಡಿದ್ದೆ. ಆವಾಗ ನನಗೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಎಲ್ಲ ಚೆನ್ನಾಗಾಗಿತ್ತು. ಸೊ ಇವಾಗ ಯಾಕೋ ಸ್ವಲ್ಪ ಆರ್ಥಿಕ ಸರಿ ಹೋಗ್ತಾ ಇಲ್ಲ. ಸೊ ಎಲ್ಲದರಲ್ಲೂ ಏನಾದರೂ ಒಂದೊಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ನಮಗೆ ಬರುವಂಥ ದುಡ್ಡು ನಮ್ಮ ಕೈಗೆ ಸೇರ್ತಾ ಇಲ್ಲ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗೆ ನಾನು ಕೂಡ ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಈ ದೀಪನ ಹಚ್ಚಬೇಕು ಅಂತ ಈ ವಾರದಿಂದ ಶುರು ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಮೊದಲೇ ಈ ಪೂಜೆ ಮಾಡಿದ್ರಿಂದ ಸೊ ನನಗೆ ಇದೆಲ್ಲ ಏನು ಜಾಸ್ತಿ ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಸೊ ಎಲ್ಲದನ್ನು ಕೂಡ ನಾನು ಮೊದಲು 5 ವಾರ ಪೂಜೆ ಮಾಡಿದಾಗ ಎಲ್ಲದನ್ನು ತಿಳ್ಕೊಂಡಿದ್ದೆ. ಸೊ ತಿಳ್ಕೊಂಡು ಪೂಜೆ ಮಾಡಿದ್ದೆ. ಸೊ ಆವಾಗ ನನಗೆ ಅದು ಒಳ್ಳೆಯದಾಗಿತ್ತು ಕೂಡ. ಸೊ ಏನೋ ಬೇರೆ ಕಾರಣಾಂತರಗಳಿಂದ ನಾನು ಇದನ್ನು ಸ್ಟಾಪ್ ಮಾಡಿದ್ದೆ. ಹಾಗಾಗಿ ಇವಾಗ ಮತ್ತೆ ಶುರು ಮಾಡೋಣ. ಹೇಗಿದ್ದರೂ ಶುಕ್ರವಾರ ನಾನು ಫಾಸ್ಟಿಂಗ್ ಮಾಡೇ ಮಾಡ್ತೀನಿ. ಮಧ್ಯಾಹ್ನ 1 ಗಂಟೆವರೆಗೂ ಫಾಸ್ಟಿಂಗ್ ಮಾಡ್ತೀನಿ. ಸೊ ಇದು ಕೂಡ ಪೂಜೆ ಮಾಡೋಣ ಅಂಥೇಳಿ ಒಂದು ಇಷ್ಟ ಆಯಿತು. ಸೊ ಹಾಗಾಗಿ ಮಾಡಿದೆ. ಹಾಗೆ ನೈವೇದ್ಯಕ್ಕೆ ಕೇಸರಿ ಬಾತ್ ಕೂಡ ಮಾಡಿದ್ದೆ ಬೆಳಿಗ್ಗೆ ಪೂಜೆಗೆ. ಸೊ ಇದನ್ನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಕೇಸರಿ ಬಾತ್ ರೆಸಿಪಿನ. ಸೊ ಯಾವಾಗಾದರೂ ಮಾಡಿದಾಗ ನಾನು ಖಂಡಿತ ಶೇರ್ ಮಾಡ್ತೀನಿ. ಸೊ ಹಾಗೆ ನೈಟೇ ಹೋಗಿ ನಾನು ಹೂವೆಲ್ಲ ತಂದಿದ್ದೆ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಗುರುವಾರದ ವ್ಲಾಗಲ್ಲಿ. ಸೊ ಹೂವು ಎಲ್ಲ ತಂದಿದ್ದೆ. ಸೊ ಅದನ್ನು ಕೂಡ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡು ಕಟ್ಟಿರೋ ಹೂವನ್ನೇ ತಂದಿದ್ದೆ. ಸೊ ಇಲ್ಲಿ ಈ ಕಡೆ ಸೈಡೆಲ್ಲ ಜಾಸ್ತಿ ಕಾಕಡ ಹೂವು ಮತ್ತು ಈ ಕಡೆ ಹಳ್ಳಿಗಳ ಕಡೆ ಎಲ್ಲ ಬೆಳೀತಾರಲ್ವ. ಸೊ ಆ ಥರ ಹೂವೇ ಜಾಸ್ತಿ ಸಿಗೋದು. ಶಾಮಂತಿಗೆ ಸಿಗುತ್ತೆ ಕಟ್ಟಿರೋದು, ಅದನ್ನೇ ತಂದೆ. ಇವಾಗ ಮತ್ತೆ ಕಟ್ಟೋಕ್ಕಾಗಲ್ಲ ನೈಟು ಅಂತ ಹೇಳ್ಬಿಟ್ಟು, ಯಾಕೋ ನನಗೆ ಕಟ್ಟಿದ್ರೂ ಕೂಡ ಸ್ವಲ್ಪ ಕಾಲು ಕೈ ಉರಿಯೋದು ಆ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಹೂವನ್ನೆಲ್ಲ ಕಟ್ಟೋಕ್ಕೆ ಹೋಗಲ್ಲ. ಅಲ್ಲಿಂದನೇ ಕಟ್ಟಿರೋದನ್ನೇ ತಂದುಬಿಟ್ಟೆ. ಸೊ ಇವಾಗ ಬಿಡಿ ಹೂವು ಕೂಡ ಎಲ್ಲ ತಂದಿದ್ದೀನಿ. ಎಲ್ಲ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡು ಆನಂತರ ಪೂಜೆನ ಶುರು ಮಾಡ್ಕೋತಾ ಇದ್ದೀನಿ. ಈಗ ನೈಟೇ ಎಲ್ಲ ಬಾಗಿಲೆಲ್ಲ ತೊಳೆದು ಬಿಟ್ಟಿದ್ದೆ. ಸೊ ರಂಗೋಲಿ ಕೂಡ ನೈಟೇ ಎಲ್ಲ ಹಾಕ್ಬಿಟ್ಟಿದ್ದೆ. ಇಲ್ಲಿ ಡೋರ್ ಹತ್ರ ಮಾತ್ರ ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಬೆಳಿಗ್ಗೆ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಸೊ ನೈಟು ನಾವು ಎಷ್ಟು ಕೆಲಸ ಮಾಡ್ಕೋತೀವೋ ಬೆಳಗ್ಗೆ ಅಷ್ಟೇ ಹೆಲ್ಪ್ ಆಗುತ್ತೆ ನಮಗೆ. ಬಾಗಿಲು ತೊಳೆಯೋದಾಗ್ಬೋದು, ಮತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗ್ಬೋದು, ಇದನ್ನೆಲ್ಲ ನೈಟೇ ಮಾಡ್ಕೊಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಬೆಳಗ್ಗೆಯಲ್ಲಿ. ಸೊ ಹಂಗಾಗಿ ನಾನು ನೈಟಲ್ಲೇ ಬಾಗಿಲೆಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಕಸ ಗುಡಿಸಿ ಎಲ್ಲ ಮಾಡ್ಕೊಂಡಿದ್ರಿಂದ ನನಗೆ ಬೇಗನೆ ಪೂಜೆ ಮಾಡೋಕ್ಕೆ ಟೈಮ್ ಸಿಕ್ತು. ಸೊ ಇವಾಗ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಎಲ್ಲ ಬಿಟ್ಟು ಹೂವೆಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ಸೊ ಈಗ ನೋಡಿ,
ಹಾಗೆ ಈಗ ದೇವ್ರ ಮನೆಗೂ ಕೂಡ ಬಂದೆ. ಸೊ ದೇವ್ರ ಮನೆ ನಾನು ಇವಾಗೇನು ಸದ್ಯಕ್ಕೆ ಕ್ಲೀನ್ ಮಾಡಿಲ್ಲ ಅಂದರೆ ನಾನು ನ್ಯೂ ಇಯರ್ ದಿವಸ ಅಂದರೆ ಹೊಸ ವರ್ಷದ ದಿನ ನಾನು ದೇವ್ರ ಮನೆಯೆಲ್ಲ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಆವಾಗ ಮಾಡಿದ್ರಿಂದ ಇವಾಗ ನಾನೇನು ಮಾಡ್ತಾಯಿಲ್ಲ. ನೆಕ್ಸ್ಟ್ ವೀಕ್ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಇನ್ನೇನಿದ್ರು ಹಬ್ಬ ಬರ್ತಾ ಇದೆಯಲ್ವ, ಸೊ ಆವಾಗ ನಾನು ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡಲೇಬೇಕು. ನಾನು ಸೋಮವಾರ ಎಲ್ಲ ಕ್ಲೀನ್ ಮಾಡಿದ್ರಿಂದ ಹಾಗೆ ನಾವು ಮನೇಲಿ ನಾನ್ ವೆಜ್ ಕೂಡ ಏನೂ ಮಾಡಿರಲಿಲ್ಲ. ಸೋಮವಾರ ಪೂಜೆ ಹೊಸ ವರ್ಷದಲ್ಲಿ ನಾವು ಕ್ಲೀನ್ ಮಾಡೋದ್ಮೇಲೆ ನಾನ್ ವೆಜ್ ಎಲ್ಲ ಮನೇಲಿ ಏನೂ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನು ದೇವ್ರ ಸಾಮಾನೆಲ್ಲ ಏನೂ ತೊಳೆದಿಲ್ಲ. ಹಾಗೆ ಹೂವೆಲ್ಲ ಹಾಕ್ಕೊಂಡು, ಹೂವೆಲ್ಲ ಹಳೆ ಹೂವು ಇತ್ತಲ್ವ, ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಹೂವೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಉಪ್ಪಿನ ದೀಪನೂ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಉಪ್ಪಿನ ದೀಪ ಹಚ್ಚೋದ್ರಿಂದ ಆರ್ಥಿಕ ಪರಿಸ್ಥಿತಿಗಳು, ಹಣಕಾಸಿನ ಪರಿಸ್ಥಿತಿ ಎಲ್ಲದೂ ಕೂಡ ಸುಧಾರಿಸುತ್ತೆ. ಒಂದು 3 ವಾರ 4 ವಾರ ಮಾಡ್ತಾ ಇದ್ದಂಗೆ ನಮಗೊಂದು ಬದಲಾವಣೆಗಳು ಕಾಣ್ತಾ ಹೋಗುತ್ತೆ. ಸೊ ಇದರಿಂದ ನಾನು ಪೂಜೆ ಮಾಡಿದಾಗ ನನ್ನ ಆರ್ಥಿಕ ಪರಿಸ್ಥಿತಿಗಳು ಮತ್ತು ಎಲ್ಲದರಲ್ಲೂ ಕೂಡ ಒಂದು ಬದಲಾವಣೆನ ಕಂಡಿದ್ದೆ. ಸೊ ಹಾಗಾಗಿ ಇದು ತುಂಬ ದಿನದಿಂದ ನಾನು ಮತ್ತೆ ಶುರು ಮಾಡ್ಕೊಳ್ಳೋಣ ಅಂಥೇಳಿ ಪೂಜೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಏನೋ ಒಂದು ಇಲ್ಲ ನನಗೆ ಬೇಡ ಅನಿಸೋದು, ಇಲ್ಲ ನಾನೇ ಒಂದು ಹಿಂದೇಟು ಹೊಡೆಯೋದು. ಸೊ ಹೀಗೆಲ್ಲ ಮಾಡ್ತಾಯಿದ್ದೆ. ಹಾಗಾಗಿ ನಾನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಏನೋ ಗೊತ್ತಿಲ್ಲ, ತುಂಬ ಸ್ಟ್ರಾಂಗಾಗಿ ಇವಾಗೊಂದು 2 ಡೇಸಿಂದ ನಾನು ಇಲ್ಲ ಮಾಡಲೇಬೇಕು ಅನ್ನೋದೊಂದು ತುಂಬ ಅನ್ನಿಸ್ಬಿಟ್ಟಿತ್ತು. ಸೊ ಹಾಗಾಗಿ ನಾನಿವಾಗ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ನೋಡೋಣ ರಿಸಲ್ಟ್ ಯಾವ ರೀತಿ. ನಾನೇನೋ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆನ ಶುರು ಮಾಡ್ತಾಯಿದ್ದೀನಿ. ಸೊ ಆ ಸಂಕಲ್ಪ ನನಗೆ ಫುಲ್ಫಿಲ್ ಆಯಿತು ಅಂದರೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಆ ಒಂದು ನನ್ನ ಸಂಕಲ್ಪ ಬಂದು 2ರಿಂದ 3 ಸಂಕಲ್ಪಗಳಿದೆ. ಸೊ ನಾನು ಅದನ್ನೆಲ್ಲ ಸಂಕಲ್ಪ ಮಾಡಿಕೊಂಡು ಇವಾಗ ಈ ಪೂಜೆನ ಶುರು ಮಾಡಿದ್ದೀನಿ. ನಾನು ಇದನ್ನು ಒಂದು 9 ವಾರ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಹೇಗಾಗುತ್ತೆ. ಇನ್ನು ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಒಳ್ಳೆಯದಾಗತ್ತೆ. ಆರ್ಥಿಕ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರನೇ ನಾನು ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ. ಸೊ ಸಾಮಾನ್ಯವಾಗಿ ನಾನು ಶುಕ್ರವಾರ ಒಂದು 9 ಗಂಟೆ 10 ಗಂಟೆ ಹಂಗೆ ಪೂಜೆ ಮಾಡ್ತಾಯಿದ್ದೆ. ಸೊ ಅಷ್ಟು ಬೆಳಗ್ಗೆ ಎಲ್ಲ ಎದ್ದು ಮಾಡ್ತಿರಲಿಲ್ಲ. ಇದೇ ಫಸ್ಟು ನಾನು ಮಾಡ್ತಿರೋದು. ಅಂದರೆ ಈ ರೀತಿ ದೀಪ ಏನಾದರೂ ಹಚ್ಬೇಕಾದ್ರೆ ಮಾಡ್ಕೋತೀನಿ. ಬಟ್ ಬೆಳಗ್ಗೆ ಚಳಿ ಬೇರೆ ಅಲ್ವ ಇವಾಗ, ಬೇಗ ಎದ್ದೇಳೋಕ್ಕಾಗಲ್ಲ. ಸೊ ಹಾಗೆ ಇನ್ನೊಂದು ಏನಂದರೆ, ಈ ಪೂಜೆ ಮಾಡೋ ಉದ್ದೇಶ ಏನಕ್ಕೆ ಇದು ನನ್ನ ಒಂದು ಇದಕ್ಕೆ ಬಂತು, ಮಾಡಲೇಬೇಕು ಅನ್ನೋ ಥರ ಯಾಕಾಯಿತು ಅಂತ ಅನ್ನೋದಾದರೆ, ಸೊ ಧನುರ್ಮಾಸ ಆಗಿರೋದ್ರಿಂದ, ಸೊ ಧನುರ್ಮಾಸದಲ್ಲಿ ಪೂಜೆ ಈಗೆಲ್ಲ ಧನುರ್ಮಾಸ ಪೂಜೆ ತುಂಬ ಜನ ಮಾಡ್ತಾರೆ. ಸೊ ತುಂಬ ಜನ ಮಾಡಿದ್ರು ಕೂಡ ನಾನು ಮಾಡೋಕ್ಕಾಗ್ತಾ ಇಲ್ಲ. ಏಕೆಂದರೆ ಇದು ನಮ್ಮ ಅತ್ತೆ ಮನೆಗೆ ಬರಲ್ಲ ಅಂತ ಹೇಳಿದ್ದಾರೆ ನನಗೆ. ಧನುರ್ಮಾಸ ಪೂಜೆ ಇವ್ರ ಮನೆತನಕ್ಕೆ ಮಾಡೋ ಹಾಗಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಮದುವೆಗೆ ಮುಂಚೆ ಎಲ್ಲ ಧನುರ್ಮಾಸ ಪೂಜೆ ಮಾಡ್ತಾಯಿದ್ದೆ. ಸೊ ಇವಾಗ ಮದುವೆ ಆದಮೇಲೆ ಗಂಡನ ಮನೆಯವರು ಹೇಗೆ ಹೇಳ್ತಾರೋ ಸೊ ನಾವು ಹಾಗೆ ಕೇಳಬೇಕಾಗತ್ತೆ. ಹಾಗಾಗಿ ಅದೊಂದು ಬೇಜಾರು ನನಗೆ ತುಂಬ ಇತ್ತು, ಧನುರ್ಮಾಸ ಪೂಜೆ ಮಾಡೋಕ್ಕಾಗ್ತಾಯಿಲ್ಲ ಅಂತ. ಸೊ ಹಾಗಾಗಿ ನಾನು ಒಂದು 2 ದಿವಸದಿಂದ ಯೋಚನೆ ಮಾಡಿ ಈ ಒಂದು ಓಕೆ ಇದನ್ನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಈ ಒಂದು ಪೂಜೆನ ಶುರು ಮಾಡಿದ್ದೀನಿ. ಸೊ ಇವಾಗ ಉಪ್ಪಿನ ದೀಪಕ್ಕೆಲ್ಲ ರೆಡಿ ಮಾಡಿ ಈಗ ಪೂಜೆನ ಮಾಡ್ತಾಯಿದ್ದೀನಿ. ಸೊ ಈ ಉಪ್ಪಿನ ದೀಪದ ಬಗ್ಗೆ ನಿಮಗೇನಾದರೂ ಫುಲ್ ವಿಡಿಯೋ ಬೇಕು ಅಂದರೆ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಮತ್ತು ಯಾರು ಮಾಡಬೇಕು, ಸೊ ಇದೆಲ್ಲ ನಿಮಗೆ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಾನು ಇದನ್ನು ವಿಡಿಯೋ ಮಾಡಿ ನಾನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಸೊ ನನಗೆ ಎಷ್ಟು ತಿಳಿದಿದೆಯೋ ಸೊ ಅಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇವಾಗ ಇದಕ್ಕೆ ಫಸ್ಟು ನಾವು ಉಪ್ಪಿನ ದೀಪ ಒಂದು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ. ಸೊ ಉಪ್ಪು ಒಂದು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ಒಂದು ವಸ್ತುವಾಗಿರುತ್ತೆ. ಸೊ
ಹಾಗಾಗಿ ನಾನು ಫಸ್ಟಿಗೆ ಈ ಉಪ್ಪಿನ ದೀಪಕ್ಕೆ ಫಸ್ಟು ದೀಪ ಹಚ್ಚಿ ಆನಂತರ ಪೂಜೆನ ಒಂದು 2 ಕಡ್ಡಿ ಸಪ್ರೇಟಾಗಿ ಈ ಉಪ್ಪಿನ ದೀಪಕ್ಕೆ ಬೆಳಗಿ ಸೊ ಆನಂತರ ನಾನು ಮನೆ ದೇವರಿಗೆ ಪೂಜೆ ಮಾಡ್ಕೋತಾ ಇದ್ದೀನಿ. ಸೊ ಈಗ ನಾನು ಪೂಜೆ ಮಾಡೋಕ್ಕೆ ಮುಂಚೆ ನಾನು ಪ್ರತಿ ಸಲ ಮಾಡೋದು ಒಂದು ರೆಗ್ಯುಲರ್ ಆಗಿ ನಾನು ಮಾಡುವಂಥ ಕೆಲಸ, ಫಸ್ಟು ನಮ್ಮ ಮನೆ ದೇವರು ಕಳಶ ಏನಿಟ್ಟಿರ್ತೀವಿ ಸೊ ಅದಕ್ಕೆ ಅರಿಶಿನ ಕುಂಕುಮ ಕೊಟ್ಟು, ಆಮೇಲೆ ನಾವು ಕೂಡ ಅರಿಶಿನ ಕುಂಕುಮನ ತಗೊಂಡು ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಇಟ್ಟು ಆನಂತರ ಪೂಜೆನ ಶುರು ಮಾಡ್ಕೋಬೇಕಾಗತ್ತೆ. ಸೊ ಏಕೆಂದರೆ ನಾವು ಮನೇಲಿ ಕಳಶನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಸೊ ಅದು ಒಂದು ಮುತ್ತೈದೆತನನ ಪಡ್ಕೊಳ್ಳುತ್ತೆ. ಸೊ ನಾವು ಫಸ್ಟು ಕಳಶಕ್ಕೆ ಅಂದರೆ ನಮ್ಮ ಮನೆ ದೇವರು ಕೂಡ ಕಾಳಿಕಾಂಬ ದೇವಿ ಆಗಿರೋದ್ರಿಂದ ಮೊದಲು ನಾವು ಕಳಶಕ್ಕೆ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನಿಟ್ಟು ಆನಂತರ ಪೂಜೆನ ಶುರು ಮಾಡ್ಕೋಬೇಕಾಗತ್ತೆ. ಸೊ ಈಗ ನಾನು ಕಡ್ಡಿನ ಬೆಳಗಿಸ್ಕೊತಾ ಇದ್ದೀನಿ. ಸೊ ಕಡ್ಡಿ ಎಲ್ಲ ಬೆಳಗಿಸ್ಕೊಂಡು ನಿಮಗೆ ಗೊತ್ತಿರೋವಂಥ ಮಂತ್ರಗಳನ್ನ ಹೇಳ್ಕೊಂಡು ಪೂಜೆನ ಶುರು ಮಾಡಿಕೊಂಡು ಮಾಡ್ಕೋಬೋದು. ಸೊ ಅದಾದಮೇಲೆ ಕರ್ಪೂರನ ಬೆಳಗಿಸಿ ನೀವು ಪೂಜೆನ ಮಾಡ್ಕೋಬೇಕಾಗತ್ತೆ. ಸೊ ನಾನು ನೈವೇದ್ಯಕ್ಕೆ ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಕೇಸರಿ ಬಾತ್ ಏನು ಮಾಡಿದೆ ಸೊ ಕೇಸರಿ ಬಾತು ಕೂಡ ಇಟ್ಟಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಕಾಯಿ ಒಡೆದು ಪೂಜೆ ಮಾಡ್ತಾರೆ. ಸೊ ನಿಮ್ಮ ಅನುಕೂಲ ಹೇಗಿರುತ್ತೋ ಹಾಗೆ, ಇಲ್ಲ ಫುಲ್ಲು ಫ್ರೂಟ್ಸ್ ಎಲ್ಲ ಮಿಕ್ಸ್ಡ್ ಫ್ರೂಟ್ಸ್ ಎಲ್ಲ ತಂದು ಇಟ್ಟು ಪೂಜೆ ಮಾಡ್ತಾರೆ ನೈವೇದ್ಯಕ್ಕೆ. ನಿಮ್ಮ ಅನುಕೂಲ ಹೇಗಿರುತ್ತೋ ಸೊ ಹಾಗೆ ನೀವು ಮಾಡ್ಕೋಬೋದು. ಇಲ್ಲ ಒಂದು ಲೋಟ ಹಾಲು ಇಡ್ಬೋದು, ಇಲ್ಲಾಂದರೆ ಸಕ್ಕರೆ, ಅವಲಕ್ಕಿ ಇಡ್ಬೋದು ಹಾಗೆಯೇ, ಮತ್ತು ಇಲ್ಲ ರಸಾಯನ ಮಾಡಿ ಇಡ್ಬೋದು. ಸೊ ನಿಮ್ಮ ಅನುಕೂಲ ಹೇಗಿರುತ್ತೋ ಹಾಗೆ ನೀವು ಮಾಡ್ಕೋಬೋದು. ಸೊ ನಿಜವಾಗ್ಲೂ ಆವತ್ತಿನ ದಿನ ನನಗೆ ಎಷ್ಟು ಪಾಸಿಟಿವ್ ವೈಬ್ಸ್ ಇತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಪೂಜೆ ಶುರು ಮಾಡಿದ್ದಕ್ಕೂ ಒಂದು ನೆಮ್ಮದಿ ಆಯಿತು. ಸೊ ಮನೇಲಿ ಎಲ್ರಿಗೂ, ನಮ್ಮ ಯಜಮಾನ್ರಿಗೂ ಫುಲ್ ಶಾಕು, ನನ್ನ ಮಗನೂ ಫುಲ್ ಶಾಕು. ಅಮ್ಮ ಇಷ್ಟು ಬೇಗ ಪೂಜೆ ಮಾಡಿದ್ದೀರಾ, ಯಾಕೆ ಅಮ್ಮ ಹೇಳಿ ಹೇಳಿ ಅಂತ ನನ್ನ ಮಗ. ಅವರು ಕೂಡ, ನಮ್ಮ ಯಜಮಾನ್ರು ಕೂಡ ಅಷ್ಟೇ, ಏನಿವತ್ತು ಸ್ಪೆಷಲು, ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿಬಿಟ್ಟಿದ್ಯಾ ಅಂತ. ನಾನು ಅತಿಯಾಗಿ ನಾನೇನು ಮಾಡೋಕ್ಕೋಗಲ್ಲ. ಸೊ ಮಾಡಿದ್ರೆ ಅದು ಪರ್ಫೆಕ್ಟಾಗಿರಬೇಕು. ಸೊ ಅದನ್ನು ಪರ್ಫೆಕ್ಟಾಗಿ ನಾನು ಮಾಡಬೇಕು ಅಂತ ನನ್ನ ಮನ್ಸಿಗೆ ಬಂದಾಗ ನಾನು ಖಂಡಿತವಾಗ್ಲೂ ಅದನ್ನು ಪರ್ಫೆಕ್ಟಾಗಿ ಮಾಡ್ತೀನಿ. ಸೊ ಅದು ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತು. ಹಾಗಾಗಿ ಅವರು ಕೂಡ ಆಶ್ಚರ್ಯ ಪಡ್ತಾಯಿದ್ರು. ಸೊ ಈಗ ಪೂಜೆ ಎಲ್ಲ ಮಾಡಿಕೊಂಡು ಈಗ ಆರತಿ ಕೂಡ ಬೆಳಗಿಸ್ತಾ ಇದ್ದೀನಿ. ಸೊ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಿ ಆನಂತರ ನನ್ನ ಪೂಜೆನ ನಾನು ಮುಗಿಸ್ತೀನಿ. ಸೊ ಈ ಒಂದು ಪೂಜೆಯಿಂದ ನಿಜವಾಗ್ಲೂ ತುಂಬಾ ಪ್ರಯೋಜನಗಳಿದೆ. ಸೊ ನೀವು ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಉಪ್ಪಿನ ದೀಪ ಹೇಗೆ ಹಚ್ಚೋದು, ಹೇಗೆ ರೆಡಿ ಮಾಡ್ಕೋಬೇಕು, ಎಷ್ಟು ದಿನ ಮಾಡಬೇಕು, ಇದನ್ನೆಲ್ಲ ನಾನು ಖಂಡಿತವಾಗ್ಲೂ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ನಿಮಗೆ ಇವತ್ತಿನ ಪೂಜೆ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಪೂಜೆನ ಮಾಡಿದ್ಮೇಲೆ ನಾವು ಮಹಾಲಕ್ಷ್ಮಿ ವ್ರತನ ಮಾಡಿದಷ್ಟೇ ಒಂದು ವ್ರತ ಇದು. ಸೊ ನಾವಿದು ಸಹಸ್ರನಾಮನ ಓದ್ಕೋಬೇಕಾಗತ್ತೆ, ಲಕ್ಷ್ಮೀ ಸಹಸ್ರನಾಮ ಅಂತ ಇರುತ್ತೆ. ಸೊ ಅದನ್ನು ನಾವು ಓದಲೇಬೇಕಾಗತ್ತೆ, ಏಕೆಂದರೆ ನಾವು ವ್ರತ ಶುರು ಮಾಡಿದ್ಮೇಲೆ ಸೊ ಅದನ್ನು ಫುಲ್ ಕಂಪ್ಲೀಟಾಗಿ ನಾವು ಮುಗಿಸ್ಬೇಕಾಗತ್ತೆ. ಸೊ ಲಕ್ಷ್ಮೀ ಸಹಸ್ರನಾಮ ಅಂತ ಆ ಬುಕ್ಕಲ್ಲಿ ಒಂದು ಪಾರ್ಟ್ ಇದೆ. ಸೊ ಅದನ್ನು ನಾನು ಫುಲ್ಲಾಗಿ ಓದಬೇಕು. ಸೊ ಅದು ಫುಲ್ ಆದಮೇಲೆ ನಿಮ್ಮ ಪೂಜೆ ಕಂಪ್ಲೀಟ್ ಆಗುತ್ತೆ. ಸೊ 9 ವಾರಗಳು ಇದೇ ರೀತಿ ಮಾಡಿದ್ರೆ ಸೊ ನಿಮಗೆ 9 ವಾರದಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಸರಿ ಹೋಗ್ತಾ ಬರುತ್ತೆ. ಹಣಕಾಸಿನ ಸಮಸ್ಯೆ ಎಲ್ಲದೂ ಕೂಡ ನಿಮಗೆ ಖಂಡಿತವಾಗ್ಲೂ ಸರಿ ಹೋಗ್ತಾ ಬರುತ್ತೆ. ಸೊ ನೋಡಿ ಈಗ ಈ ರೀತಿ ಪೂಜೆ ಆಗಿದೆ. ಸೊ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ನನಗೆ ಅವತ್ತಿನ ಡೇಸ್ ಫುಲ್ ಪಾಸಿಟಿವು, ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು. ಅವತ್ತೆಲ್ಲ ಫುಲ್ ಡೇ ಪಾಸಿಟಿವ್ ಆಗಿತ್ತು, ನನಗದೇ ಖುಷಿ. ಸೊ ನಾನು ಉತ್ತರ ದಿಕ್ಕಿಗೆ ಇಟ್ಟು ನಾನು ಉಪ್ಪಿನ ದೀಪನ ಹಚ್ಚಿದ್ದೀನಿ. ಸೊ ನೋಡ್ಬೋದು ಹೂವೆಲ್ಲ ಮುಡಿಸಿ ಈ ರೀತಿ ಅಲಂಕಾರ ಮಾಡಿದ್ದೀನಿ. ಸೊ ಇನ್ನು ತಿಂಡಿ ಮಾಡಬೇಕು ಅಂತ ಅನ್ಕೋತಾ ಇದ್ದೆ.
ಬಟ್ ಇವತ್ತೇನೂ ತಿಂಡಿ ಮಾಡಿಲ್ಲ. ಸೊ ಇವಾಗ ತುಳಸಿ ಗಿಡಕ್ಕೂ ಎಲ್ಲ ಪೂಜೆ ಎಲ್ಲ ಆಗಿದೆ. ಸೊ ನಾವು ಪ್ರತಿ ಶುಕ್ರವಾರ ಮನೆ ಹೊಸ್ಲ ಹತ್ರ ಮತ್ತು ತುಳಸಿ ಗಿಡದ ಹತ್ರ ದೀಪನ ಅಂಟಿಸಿ ಇಡಬೇಕು. ಸೊ ಅದು ಕೂಡ ನಾವು ಲಕ್ಷ್ಮಿನ ಬರಮಾಡ್ಕೊಳ್ಳುವಂಥ ಒಂದು ಆಹ್ವಾನ ಆಗಿರುತ್ತೆ. ಸೊ ನೋಡಿ, ಇವಾಗ ಸೂರ್ಯ ಉದಯಿಸ್ತಾ ಇದೆ. ಇನ್ನು 6 ಗಂಟೆ ಕೂಡ ಆಗಿರಲಿಲ್ಲ. ಒಂದು 5:45 ಇನ್ನೊಂದು 10 ನಿಮಿಷ ಇತ್ತು ಅಂದ್ಕೋತೀನಿ ಈ ವಿಡಿಯೋ ಮಾಡೋವಾಗ. ಸೊ ಟೈಮ್ ನೋಡಿಕೊಂಡೆ ವಿಡಿಯೋ ಮಾಡಿದೆ. ಈ ರೀತಿ ಪೂಜೆ ಕೂಡ ಮುಗಿಸ್ಕೊಂಡೆ. ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಸೊ ಬೆಳಗ್ಗೆನೇ ಎದ್ದು ಪೂಜೆ ಮಾಡೋದೆಷ್ಟು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಲ್ವಾ. ಸೊ ನಿಜವಾಗ್ಲೂ ನನಗೆ ಇದೆಲ್ಲ ಗೊತ್ತಿರುತ್ತೆ, ಬಟ್ ತುಂಬ ಲೇಸಿನೆಸ್ ಅಷ್ಟೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನೋಡಿದ್ರಲ್ಲ, ಬೆಳಗ್ಗೆಯಿಂದ ಪೂಜೆ ಎಲ್ಲ ಆಯಿತು. ಸೊ ಇವತ್ತಿಂದ ಉಪ್ಪಿನ ದೀಪ ಹಚ್ಚೋಣ ಅಂಥೇಳಿ ಶುರು ಮಾಡಿದ್ದೀನಿ. ಸೊ ನೋಡೋಣ ಎಷ್ಟು ವಾರ ಮುಂದೆ ಹೇಗೆಲ್ಲ ನಮ್ಮ ಜೀವನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಏನೋ ಒಂದು ಸಂಕಲ್ಪ ಮಾಡಿಕೊಂಡು ದೀಪನ ಹಚ್ತಾ ಇದ್ದೀನಿ. ಸೊ ಫಸ್ಟು ಕೂಡ ಒಂದು 5 ವಾರ ಏನೋ ಹಚ್ಚಿದ್ದೆ. ಸೊ ಅವಾಗೂ ಕೂಡ ತುಂಬ ಒಳ್ಳೆಯದಾಗಿತ್ತು. ಈಗ ಯಾಕೋ ಗೊತ್ತಿಲ್ಲ, ತುಂಬ ದಿವಸದಿಂದ ನನಗೆ ಉಪ್ಪಿನ ದೀಪ ಹಚ್ಚಬೇಕು ಅಂತ ತುಂಬ ದಿವಸದಿಂದ ಅನ್ನಿಸ್ತಾ ಇತ್ತು. ಬಟ್ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕಾಗ್ತಿರ್ಲಿಲ್ಲ. ಪೂಜೆ ಬೇಗ ಎದ್ದು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನಿನ್ನೆಯಿಂದ ಯಾಕೋ ತುಂಬಾ ಅದು ತಲೆಯಲ್ಲಿ ಕೊರಿತಾನೆ ಇತ್ತು, ದೀಪ ಹಚ್ಚಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಸೊ ಹಾಗೆ ಸ್ವಲ್ಪ ಹಣಕಾಸಿನ ಬಗ್ಗೆನೂ ಸ್ವಲ್ಪ ನಮ್ಮ ಕೈಗೇನು ಬರ್ತಾ ಇಲ್ಲ. ಸೊ ಅಂದರೆ ಕೈಗೆ ಬರುತ್ತೆ, ಬಾಯಿಗೆ ಬರಲ್ಲ. ಸೊ ಆ ರೀತಿ ಎಲ್ಲ ಆಗ್ತಾಯಿದೆ. ಹಾಗಾಗಿ ನೋಡೋಣ, ಒಂದು ಸಂಕಲ್ಪ ಮಾಡಿಕೊಂಡು ದೀಪನ ಹಚ್ಚೋಣ ಅಂಥೇಳಿ ಸುಮಾರು 2 ದಿವಸದಿಂದ ನಮ್ಮ ತಲೆ ಕೊರಿತಾ ಇತ್ತದು. ಸರಿ, ಇವತ್ತು ಏನಾದರೂ ಆಗಲಿ, ಇವತ್ತಿಂದ ಶುರು ಮಾಡೋಣ ಅಂಥೇಳಿ. ಹೇಗಿದ್ರು ಹೊಸ ವರ್ಷ, ನ್ಯೂ ಇಯರ್, ಹೊಸ ವರ್ಷ ಅಂದರೆ 2024 ಜನವರಿ. ಸೊ ಇವಾಗ ಹೊಸ ವರ್ಷದಲ್ಲಿ ಹೊಸದೇನೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಮೊದಲು ಉಪ್ಪಿನ ದೀಪ ಎಲ್ಲ ಹಚ್ಚಿ ನನಗೆ ರೂಢಿ ಇದ್ದಿದ್ದರಿಂದ ನನಗೇನಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಆರಾಮಾಗಿ ಪೂಜೆ ಮಾಡಿದೆ. ಸೊ ಇವಾಗ ತಿಂಡಿ ಎಲ್ಲ ಏನೂ ಇಲ್ಲ. ಸೊ ತಿಂಡಿ ನಿನ್ನೆ ವಾಂಗಿಬಾತ್ ಮಾಡಿದ್ನಲ್ವ, ಸೊ ಗೊಜ್ಜಿತ್ತು. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ವಾಂಗಿಬಾತ್ ಅಂದರೆ. ಹಾಗಾಗಿ ಅದಕ್ಕೆ ರೈಸ್ ಮಾಡ್ಕೊಡು ಅಂದರು. ಸರಿ ಅಂದ್ಬಿಟ್ಟು ರೈಸ್ ಮಾಡಿ ಗೊಜ್ಜಿಗೆ ಕಲಸಿ ಅವರು ಹೋದರು ಡ್ಯೂಟಿಗೆ. ಈಗ ನನ್ನ ಮಗ ರೆಡಿ ಆಗ್ತಾ ಇದ್ದಾನೆ. ಸೊ ಅವನಿಗೂ ಕೂಡ ಬೇಳೆ ಸಾಂಬಾರಿದೆ. ಸೊ ಬೇಳೆ ಸಾಂಬಾರು ಮತ್ತು ವಾಂಗಿಬಾತು ಎಲ್ಲ ಇದೆ. ಸೊ ಅವ್ನಿಗೆ ಏನು ಬೇಕೋ, ಅವ್ನಿಗೆ ಬೇಳೆ ಸಾಂಬಾರು ಇಷ್ಟ. ಸೊ ಬೇಳೆ ಸಾಂಬಾರು ಬೇಕು ಅಂದರೆ ಬಾಕ್ಸಿಗೆ ಅನ್ನ ಸಾಂಬಾರು ಹಾಕ್ತೀನಿ, ತಿಂಡಿಗೆ ವಾಂಗಿಬಾತ್ ಕೊಡ್ತೀನಿ. ಸೊ ಹಾಗಾಗಿ ಇವತ್ತು ತಿಂಡಿ ಎಲ್ಲ ಏನೂ ತಲೆನೋವಿಲ್ಲ. ಸೊ ಹಾಗೆ ಇವಾಗ ಸ್ವಲ್ಪ ಟೀ ಮಾಡ್ಕೋತಾ ಇದ್ದೀನಿ, ಟೀ ಕುಡಿಯೋಣ ಅಂತ. ಸೊ ಟೀ ಮಾಡಿಕೊಂಡು ಟೀ ಕುಡಿದ್ಬಿಟ್ಟು ಮತ್ತು ದೇವಸ್ಥಾನಕ್ಕೂ ಕೂಡ ಹೋಗಬೇಕು. ಇವತ್ತು ಪ್ರತಿ ಶುಕ್ರವಾರ ನಾನು ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ಹೋಗ್ತೀನಲ್ವ, ಹೋಗಿ ದೀಪ ಹಚ್ಬಿಟ್ಟು ಬರಬೇಕು, ನಿಂಬೆಹಣ್ಣು ದೀಪ. ಸೊ ಇದು 35ನೇ ವಾರದ ಪೂಜೆ. ಸೊ ಹಾಗಾಗಿ ಹೋಗಬೇಕು. 10:30 ಮೇಲೆ ಹೋಗ್ತೀನಿ ರಾಹುಗಾಲದಲ್ಲಿ. ಬನ್ನಿ ಹೇಗಿರುತ್ತೆ, ಅಲ್ಲಿ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ನಾನು ಒಬ್ಬಳೇ ಇರೋದ್ರಿಂದ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಸೊ ನಾನು ಟ್ರೈಪಾಡೆಲ್ಲ ಏನೂ ತೊಗೊಂಡೋಗಲ್ಲ. ನೋಡೋಣ, ಅಲ್ಲಿ ವಿಡಿಯೋ ಮಾಡೋಕ್ಕಾದರೆ ಖಂಡಿತ ಮಾಡ್ತೀನಿ. ಹಾಗಿದ್ರೆ ನೋಡ್ತಾರೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾನು ಪ್ರತಿ ಶುಕ್ರವಾರ ನಿಂಬೆಹಣ್ಣಿನ ದೀಪನೂ ಕೂಡ ಹಚ್ತೀನಿ ರಾಹುಗಾಲದಲ್ಲಿ. ಇದು ನಂದು 35ನೇ ವಾರ. ಸೊ 35ನೇ ವಾರದ ಪೂಜೆನ ನಾನು ಮಾಡ್ತಾಯಿದ್ದೀನಿ. ಸೊ ಹಾಗೆ ಇದು ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸೊ ಇದು ಒಂದೇನೋ ಒಂದು ಸಂಕಲ್ಪ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ನಾನು ನನ್ನ ದೇವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟು ಪೂಜೆನ ಮಾಡ್ತೀನಿ. ಸೊ ಹಾಗಾಗಿ
ಎಲ್ಲ ರೀತಿ ಪೂಜೆಗಳನ್ನೂ ಮಾಡ್ತೀನಿ. ಸೊ ಕೆಲವ್ರು ಅಂತಾರೆ ಎಷ್ಟು ಪೂಜೆ ಮಾಡಿದ್ರು ಏನು ಪ್ರಯೋಜನ, ದೇವ್ರು ನಮಗೇನು ಮಾಡ್ತಾರೆ ಅಂತ. ಬಟ್ ನಮ್ಮ ಒಳ್ಳೆತನ ನಮಗಿದ್ರೆ ದೇವರು ಯಾವತ್ತಿದ್ರೂ ನಮ್ಮನ್ನು ಕಾಪಾಡ್ತಾರೆ. ಸೊ ನಾವು ದೇವ್ರ ಮೇಲೆ ಪೂರ್ತಿಯಾಗಿ ನಂಬಿಕೆ ಇಡಬೇಕು ಅಷ್ಟೆ. ನೀವು ಯಾರನ್ನು ನಂಬಲಿಲ್ಲ ಅಂದರೂ ದೇವರನ್ನು ನಂಬಿ, ದೇವ್ರು ನಿಮ್ಮ ಕೈ ಬಿಡಲ್ಲ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್.